ಮತ್ತೊಂದು ಕಡೆ ಎಸ್ಪಿಪಿ ಪ್ರಸನ್ನ ಕುಮಾರ್ ಅವರು ಯಾವ ರೀತಿಯಾಗಿ ಪ್ರಬಲ ವಾದವನ್ನು ಮಂಡಿಸ್ತಾರೆ? ಕುತೂಹಲದ ಪ್ರಶ್ನೆ. ಆಪರೇಷನ್ ಇರೋದೇ ಪ್ರಮುಖವಾದಂತ ಒಂದು ಪ್ರಶ್ನೆಯಾಗಿರುತ್ತೆ. ಎಸ್ಪಿಗೆ ಇದೇ ವಿಚಾರನ ಪ್ರಸ್ತಾಪ ಮಾಡುತ್ತಾರೆ ಎಸ್ಪಿಪಿ ಕುಮಾರ್. ಮಧ್ಯಂತರ ಜಾಮೀನು ಪಡೆಯುವಾಗ ಎಮರ್ಜೆನ್ಸಿ ಹೇಳಲಾಗಿದೆ. ಈಗ ನೋಡಿದ್ರೆ ಆಪರೇಷನ್ಗೆ ಯಾರು ಕೂಡ ಚಕಾರ ಎತ್ತಾ ಇಲ್ಲ. ಆಪರೇಷನ್ ಬಗ್ಗೆ ಮಾಹಿತಿನೇ ಕೊಟ್ಟಿಲ್ಲ. ನಿನ್ನೆ ನಾಗೇಶ್ ಅವರಿಗೆ ಜಡ್ಜ್ ಕೇಳಿದಂತ ಪ್ರಶ್ನೆ ಇದು. ಇದೇ ವಿಚಾರ ಎಸ್ಪಿಪಿ ಪ್ರಸ್ತಾಪಿಸುವಂತ ಎಲ್ಲಾ ಸಾಧ್ಯತೆಯೂ ಕೂಡ ಇದೆ. ದರ್ಶನ್ ಅವರಾದಂತ ವಾದ ಆದ್ರೆ ಪ್ರತಿವಾದ ಯಾವ ರೀತಿಯಾಗಿ ಮಂಡಿಸ್ತಾರೆ ಅನ್ನೋದು ಒಂದಿದೆ. ಇದರ ಜೊತೆಗೆ A11 ಆರೋಪಿ ನಂಬರ್ 11 ಆರ್ ನಾಗರಾಜ್ ಪರವಾಗಿ ಈಗ ಸಂದೇಶ್ ಚೌಟ ವಾದವನ್ನ ಮಂಡನೆ ಮಾಡ್ತಾ ಇದ್ದಾರೆ. ಪ್ರಬಲವಾದಂತ ವಾದವನ್ನ ಮಂಡನೆ ಮಾಡ್ತಾ ಇರೋದು. ಆರೋಪಿಗಳ ಬಂಧನ ಪ್ರಕ್ರಿಯೆಯಲ್ಲೇ ಪೊಲೀಸರು ಎಡವು ಬಿಟ್ಟಿದ್ದಾರೆ. ಬಂಧನ ಮಾಡುವಾಗ ಸುಪ್ರೀಂ ಕೋರ್ಟ್ ಆದೇಶ ಪಾಲನೆ ಮಾಡಿಲ್ಲ. ನೋಡಿ, ಪೊಲೀಸರು ಅರೆಸ್ಟ್ ಮಾಡುವಂತಹ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ನ ಆದೇಶವನ್ನ ಪಾಲನೆ ಮಾಡಿಲ್ಲ ಅಂತ ಹೇಳ್ತಾ ಇರೋದು. ರಿಮಾಂಡ್ ಅರ್ಜಿ ಮತ್ತು ಆರ್ಡರ್ ಶೀಟ್ ಉಲ್ಲೇಖ ಮಾಡಿಲ್ಲ. ಯಾಕೆ? ಬಂಧನದ ಬಗ್ಗೆ ಉಲ್ಲೇಖ ಮಾಡೋದು ಕಡ್ಡಾಯ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಆದರೆ ಬಂಧನದ ಬಗ್ಗೆ ಉಲ್ಲೇಖ ಮಾಡಿಲ್ಲ. ಯಾಕೆ ಪೊಲೀಸ್ನವರು ರಿಮಾಂಡ್ ಅರ್ಜಿ ಮತ್ತು ಆರ್ಡರ್ ಶೀಟ್ ಉಲ್ಲೇಖ ಮಾಡಿಲ್ಲ? ಯಾಕೆ ಅನ್ನೋದು ಪ್ರಶ್ನೆ ಆಗಿರೋದು. ಸಣ್ಣ ಪುಟ್ಟ ಪಾಯಿಂಟ್ಗಳನ್ನು ಎತ್ತಿ ಇಲ್ಲಿ ಪೊಲೀಸರ ಲೋಪದೋಷಗಳನ್ನು ಏನೇನಿದಾವಲ್ಲ ಎಲ್ಲವನ್ನೂ ಕೂಡ ಇಲ್ಲಿ ಬಹಿರಂಗ ಪಡಿಸ್ತಾ ಇದ್ದಾರೆ. ಸಂದೇಶ್ ಚೌಟ ಬಂಧನದ ಬಗ್ಗೆ ಉಲ್ಲೇಖ ಮಾಡೋದು ಕಡ್ಡಾಯ ಅಂತ ಸುಪ್ರೀಂ ಕೋರ್ಟ್ ಹೇಳಿದ್ರು ಕೂಡ ಯಾಕೆ ಉಲ್ಲೇಖ ಮಾಡಿಲ್ಲ ಪೊಲೀಸ್ನವರು ಅರೆಸ್ಟ್ ಮಾಡುವಂತಹ ಸಂದರ್ಭದಲ್ಲಿನೇ ಎಡವು ಬಿಟ್ಟಿದ್ದಾರೆ ಅನ್ನೋದು ಸಂದೇಶ್ ಚೌಟ ಅವರ ವಾದ. ನೋಡಿ, ಒಂದೊಂದು ಸಹಿ ವಿಚಾರವನ್ನು ಕೂಡ ಇಲ್ಲಿ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. A11 ಪರ ಏನು ವಾದ ಮಾಡ್ತಾ ಇದ್ದಾರೆ ಚೌಟ. ಸಾಕ್ಷಿದಾರ ಮಧುಸೂದನ್ ಹೇಳಿಕೆಯನ್ನ ಪ್ರಸ್ತಾಪಿಸಿ ಮೊದಲ ವಾದವನ್ನ ಮಂಡನೆ ಮಾಡಿರುವುದು. ಪಟ್ಟಣಗೆರೆ ಶೆಡ್ನ ಸೆಕ್ಯೂರಿಟಿ ಸಹಿ ಚೆಕ್ ಲಿಸ್ಟ್ ನಲ್ಲಿದೆ. ಸೆಕ್ಯೂರಿಟಿ ಮಧುಸೂದನ್ ಸಹಿ ಚೆಕ್ ಲಿಸ್ಟ್ ನಲ್ಲಿದೆ. ಅದು ಹೇಗೆ? ಇದೇ ಮಧುಸೂದನ್ರನ್ನ ಭಾಗಶಃ ಪ್ರತ್ಯಕ್ಷ ಸಾಕ್ಷಿ ಅಂತ ಪೊಲೀಸ್ನವರು ಹೇಳ್ತಾ ಇದ್ದಾರೆ. ನಾಗರವರನ್ನ ಬಂಧಿಸಿದ ಮಧುಸೂದನ್ ಠಾಣೆಯಲ್ಲಿ ಏನ್ ಮಾಡ್ತಾ ಇದ್ರು? ಪೊಲೀಸರ ಪ್ರತ್ಯಕ್ಷ ಸಾಕ್ಷಿಯ ಬಗ್ಗೆ ಸಂದೇಶ್ ಚೌಟ ಅನುಮಾನವನ್ನ ವ್ಯಕ್ತಪಡಿಸ್ತಾ ಇರೋದು ನಾವು ಗಮನಿಸ್ತಾ ಇದ್ದೀವಿ. ಪೊಲೀಸರ ಚೆಕ್ ಲಿಸ್ಟ್ ಬಗ್ಗೆನೇ ಅನುಮಾನ ಮೂಡಿಸ್ತಾ ಇದೆ ಪೊಲೀಸರ ಚೆಕ್ ಲಿಸ್ಟ್. ಸುಪ್ರೀಂ ಕೋರ್ಟ್ ಆದೇಶಗಳನ್ನು ಉಲ್ಲೇಖಿಸಿ ವಾದವನ್ನು ಮಂಡನೆ ಮಾಡ್ತಾ ಇದ್ದಾರೆ. ಪಂಕಜ್ ಬಂಸಲ್ ಪ್ರಕರಣ ಉಲ್ಲೇಖಿಸಿ ಚೌಟ ವಾದವನ್ನು ಮಂಡನೆ ಮಾಡ್ತಾ ಇದ್ದಾರೆ. ಪೊಲೀಸರ ತನಿಖೆ ಸಾಕಷ್ಟು ಅನುಮಾನ ಮೂಡಿಸ್ತಾ ಇದೆ. ಅವರಿಗೆ ಹೇಗೆ ಬೇಕು ಹಾಗೆ ಹೇಳಿಕೆಯನ್ನ ಪಡೆದಿದ್ದಾರೆ. ಇದು ಸಂದೇಶ್ ಚೌಟ ಅವರ ಪ್ರಬಲವಾದಂಥ ಒಂದು ವಾದ. ಇನ್ನು ಆರೋಪಿಗಳ ಬಂಧನ ಪ್ರಕ್ರಿಯೆಯಲ್ಲಿ ಪೊಲೀಸರು ಎಡವಿದ್ದಾರೆ. ಬಂಧನ ಮಾಡುವಾಗ ಸುಪ್ರೀಂ ಕೋರ್ಟ್ ಆದೇಶ ಪಾಲನೆ ಮಾಡಿಲ್ಲ. ರಿಮಾಂಡ್ ಅರ್ಜಿ ಮತ್ತು ಆರ್ಡರ್ ಶೀಟ್ನಲ್ಲಿ ಉಲ್ಲೇಖ ಮಾಡಿಲ್ಲ. ಯಾಕೆ? ಬಂಧನದ ಬಗ್ಗೆ ಉಲ್ಲೇಖ ಮಾಡೋದು ಕಡ್ಡಾಯ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಆದರೆ ಇಲ್ಲಿ ಉಲ್ಲೇಖ ಮಾಡಿಲ್ಲ. ರಿಮಾಂಡ್ ಅರ್ಜಿ ಆಗಿರ್ಬೋದು ಮತ್ತು ಆರ್ಡರ್ ಶೀಟ್ನಲ್ಲಿ ಉಲ್ಲೇಖ ಮಾಡಿಲ್ಲ. ಯಾಕೆ ಅಂತ ಹೇಳಿ ಹೈಕೋರ್ಟ್ನಲ್ಲಿ ವಕೀಲ ಸಂದೇಶ್ ಚೌಟ ಪ್ರಬಲವಾದಂಥ ವಾದವನ್ನು ಮಂಡನೆ ಮಾಡಿದ್ದಾರೆ. ಇನ್ನು ಸುಪ್ರೀಂ ಕೋರ್ಟ್ ಆದೇಶ